ನೀನು ಸೊ ಜಸ್ಟ್ ಒಳಗೆ ಬಂದ್ವಿ ಪಾರ್ಕಿಂಗ್ ಮಾಡಕ್ಕೆ. ಸ್ನಾನ ಮಾಡ್ಕೊಂಡ್ವಿ ಅಲ್ಲಿ ಹುಬ್ಳಿನಾಗ ತೊಗೊಂಡಿದ್ದನ್ನು ಮರ್ತು ಬಂದ್ಬಿಟ್ಟೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಎದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂತ ನೋಡ್ತೀರಾ, ಬನ್ನಿ ತೋರಿಸ್ತೀವಿ. ಸೊ ಮ್ಯಾಗಿ ಮಾಡ್ತಿದ್ದೀವಿ ಬೆಳಗ್ಗೆ ಮ್ಯಾಗಿ ತಿಂದು ಇಲ್ಲಿಂದ ಹೊರಡಬೇಕು. ಸೊ ಮ್ಯಾಗಿ ರೆಡಿ ಆಯ್ತು, ಸಾಸ್ ಹಾಕಿದ್ರೆ ಮ್ಯಾಗಿ ತಿಂದು ಈಗ ರೈಟ್ ಹೇಳ್ಬಿಡೋಣ ಇಲ್ಲಿಂದ. ಸೊ ಟೀ ರೆಡಿಯಾಗ ಅಂತೈತಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ತಿಂದು ಆ್ಯಂಡ್ ಟೀ ಕುಡಿ ಅಂತೀವಿ. ಈಗ ಇಲ್ಲಿಂತ್ರ ಜಬಲ್ಪುರಿಗೆ ಬಿಡ್ಬೇಕು. ಜಬಲ್ಪುರ್ ಅರೌಂಡ್ 300 ಕಿಲೋಮೀಟ್ರ್ ತೋರಿಸ್ತಾ ಅಂತೈತಿ ಆ್ಯಂಡ್ ಟೈಮಿಂಗು 5 hours ತೋರಿಸ್ತಾ ಅಂತೈತಿ. ಸೊ ಜಬಲ್ಪುರಿಗೆ ಹೋಗಿ ಒಂದು ಲಂಚ್ ಬ್ರೇಕ್ ಮಾಡ್ಬೇಕಂತಂತದೇವಿ. ಈಗ ಸೀದಾ ಹೋಗಿ ಪೆಟ್ರೋಲ್ ಫಿಲ್ ಮಾಡ್ಕೊಂಡು ರೋಡ್ ಜರ್ನಿ ಎಂಜಾಯ್ ಮಾಡ್ಕೊಂತ ಹೋಗಿವಿ. ಬರ್ರಿ. ಹಲೋ, सांगली आना हियर. ಫ್ಲ್ಯಾಗ್ ತೊಗೊಳಕ್ಕೆ ನಿಂತಿದ್ವಿ ಇಲ್ಲೇ. ಅಲ್ಲಿ ಹುಬ್ಳಿನಾಗ ತೊಗೊಂಡಿದ್ದನ್ನು ಮರ್ತು ಬಂದ್ಬಿಟ್ಟೇನಿ. ಅದು ಏನು ಕಾಸ್ಟ್ಲಿ ಹೇಳ ಅಂತಾರೆ, ನಾನು ದುಡ್ಕೊಳೋದು ಟೈಮ್ ಬಿಡಿದೆ. ಸ್ವಲ್ಪ ಖಾಲಿ ಉಳಿದೈತಿದ್ದು ರೋಡ್, ಆದರೂ ಬರ ಅಂಥವು ಗಾಡಿ ಒಂದು ತೊಗೊಂಡಿವಿ ಫ್ಲ್ಯಾಗ್ನ. ಇವೊಂದು ಇದ್ದಿದ್ದ ಎಷ್ಟಕ್ಕೆ ಮುಗಿಸಿದ್ವಿ ಭಯ ಅದನ್ನ? 200 ಕೆಲ್ಸಂಗೆ ಅಲ್ಲಿ ಮಾತಾಡೋದು ಕೊಡಂಗಿಲ್ಲ ಬಿಡಪ್ಪ, ಎಲ್ಲ ಅವ್ರದ್ದು ಡಿಮಾಂಡ್ ಐತಿ. ಆ ಜನ ಜಬಲ್ಪುರ ಐತ್ರಿ ಇನ್ನ 15 ಕಿಲೋಮೀಟ್ರ್. ಇಲ್ಲೇ ಟ್ರಾಫಿಕ್ ಚಲೋ ಆಗ್ತಲ್ಲ. ಈಗ ಅರೌಂಡ್ ಒಂದು 280 ಕಿಲೋಮೀಟರ್ಸ್ ಏನೋ ಬಂದ್ವಿ ನಾವೀಗ. ಸ್ವಲ್ಪ ಹೊಟ್ಟೆಸ್ತಂಗೆ ಆಗೈತಿ. ಇನ್ನೊಮ್ಮೆ ಏನಾರ ಲೈಟ್ ಹಂಗೆ ತಿಂದು ಜಬಲ್ಪುರಿಗೆ ಮತ್ತು ಜಬಲ್ಪುರ್ ಕ್ರಾಸ್ ಮಾಡ್ಬೇಕು ನೆಕ್ಸ್ಟ್. ಸೊ ಈ ಮೂಮೆಂಟ್ನಾಗ ನಮ್ಮ ಮುಂದೆ 3 ಕಾರ್ ಹೊಂಟಿತ್ತು. ಅದ್ರಾಗ ಬ್ರಿಝಾದ ಒಂದು ಸೈಡ್ ತೊಗೊಂಡ ಮತ್ತು ಸ್ವಿಫ್ಟ್ ಅದ್ರ ಮುಂದೆ 3 ಇತ್ತು. ಅದ್ರಾಗ ಬ್ಲೂ ಕಾರ್ ಸೈಡ್ ತೊಗೊಂಡು ಬಿಟ್ಲೇನೆ ಎಲ್ಲರೂ ಬ್ರೇಕ್ ಹಾಕಿದ್ರು. ಅಲ್ಲಿ ಜಸ್ಟ್ ಮಿಸ್ ಸ್ವಲ್ಪರಾಗ ನಮ್ಮ ಕಾರ್ ತಕ್ಕೊಂಡ್ವಿ. ಮುಂದೊಂದು ಸ್ಕಿಡ್ ಆಗೈತೆ ಅಲ್ಲಿ ಕಾರ್. ಪ್ರಯಾಗರಾಜ್ ಹತ್ತತ್ರ ಅದೇವಿ, 30 ಕಿಲೋಮೀಟ್ರ್ ಐತಿ. ಊಟಕ್ಕೆ ನಿಂತಿದ್ವಿ. ಚಳಿ ಅಂತೂ ಐತಿ, ಹೆಂಗೆ ಮುಚ್ಕೊಂತ ನೋಡಿ. ಏನು ಮಾಡಿದ್ನು? ಎಷ್ಟು ಜಲ್ದಿ ಕೊಟ್ಟ ಊಟ? ಎಷ್ಟು ಜಲ್ದಿ ಕೊಟ್ಟ ಊಟ? ಕಾದ್ವಿ, ಸಾಕಾತು, ಬಂತು, ಬಡ ಹಾಕ್ಕೊಂಡ್ವಿ, ತಿಂದ್ವಿ. ಖಾಲಿ ಆದ್ಮೇಲೆ ನೆನಪಾಗೈತೆ ವಿಡಿಯೋ ಮಾಡಕ್ಕೆ ನಮಗೆ. ಈಗ ಆ ಕಡೆ ರೋಡ್ ಫುಲ್ ಟ್ರಾಫಿಕ್ ಇದ್ದಿದ್ದಕ್ಕೆ ಗೂಗಲ್ ಮೇಡಮ್ ಇಲ್ಲೊಂದು ರೂಟ್ ತೋರಿಸ್ಯಾಳ ನೋಡಿ, ಇಲ್ಲಿ ಹೆಂಗೆ ಕರ್ಕೊಂಡು ಹೊಂಟಿತ್ತು. ಎಲ್ಲ ಸಣ್ಣ ಹೊಂಟವು. ಅಯ್ಯೋ ನೋಡಲ್ಲಿ ಮುಂದೆ ಇದು ಊರಾಗ ಒಳಗೆ ಹೋಗಿ ಒಳಗೆ ಹೊರಗೆ ಬರ್ತಾನೆ. ಅಲ್ಲಿ ಟೋಟಲ್ ಒಂದು ಹೆಚ್ಚು ಕಮ್ಮಿನೂ ಒಂದು ಅರ್ಧ ತಾಸು ಮ್ಯಾಲ ನೋಡಿ ಏನೋ ಮಾಡ. ಹಾಂ, ಓಕೆ. ದೊಡ್ಡ ಊರು ಇದ್ದಂಗೆ ಐತಿಲ್ಲ. ಎಲ್ಲ ಲೈನಾಗ ಬರ ಅಂತ ನೋಡಲ್ಲಿ ಏನು ಬೆನ್ನ ಎತ್ತಿಬಿಟ್ಟು. ಇಲ್ಲ, ಅಲ್ಲಿ ಆ್ಯಕ್ಚುಲಿ ಎಂಡ್ ಆಗಿತ್ತು. ಅಲ್ಲಿ ಮಠ ಬಂದಿತ್ತು ಟ್ರಾಫಿಕ್. ಇದೇನು ಹೊಲದ ರೋಡ್ನಾಗ ಕರ್ಕೊಂಡು ಬಂದಿತ್ತು. ಇಲ್ಲ ರೋಡ್ ಐತಳಿ ಇದು. ಸೊ ರೀಚ್ ಆದ್ವಿ ನಾವು. ಆ್ಯಕ್ಚುಲಿ ಈ ರೂಟಲ್ಲಿ ಹೋಗಿದ್ವಿ. ಸೊ ಅಲ್ಲೇನೋ ಮೇಲೆ ಕಂಟೈನರ್ ಏನೋ ಇದೆ ಅಂತ ನಾವು ಮೇಲ್ಗಡೆ ಲಗೇಜ್ ಹಾಕೊಂಡ್ಬಂದಿದ್ವಿ, ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಲಗೇಜೆಲ್ಲ ಇಳಿಸ್ತಿದ್ದೀವಿ. ಹೆಂಗಿದೆ ಚಳಿ? ತುಂಬ. ಸೊ ಜಸ್ಟ್ ಒಳಗೆ ಬಂದ್ವಿ ಪಾರ್ಕಿಂಗ್ ಮಾಡಕ್ಕೆ. ಪಾರ್ಕಿಂಗ್ ನೋಡ್ಬೋದು ನೀವು, ಆಪರಿ ಐತಂತ. ಫುಲ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಹೆಡ್ ಸೌತ್ ಈಸ್ಟ್. ಅಲ್ಲಿ ನೋಡಿದ್ರು ಅಲ್ಲಿ ಗಾಡಿ. ಸೊ ಪಾರ್ಕಿಂಗ್ ಮಾಡಿದ್ವಿ. ಈಗ ಎಲ್ಲರೂ ರೆಡಿ ಆಗ್ಯಾವಿ. ಎಲ್ಲರೂ ಬೆಡ್ಶೀಟ್ ರಾಗಿ ಎಲ್ಲ ಕೈಯಾಗ ಹಿಡ್ಕೊಂಡು ಇಲ್ಲಿ ಯಾವ ಗಾಡಿ ಹೋಗಂಗಿಲ್ಲ ಅಂತ ಈಗ ನಡ್ಕೊಂತ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಸರ್? 1.5 ಕಿಲೋಮೀಟ್ರ್. ಅವ ಇನ್ನು ಬರ ಅಂತ ಪೊಲೀಸ್ ಬಿಡ್ತಾನೆ ಕೇಳ್ಬೇಕು. ಈಗ ಅವ ಬಿಟ್ರೆ ಸುಮ್ಮದ್ರ ಓಕೆ.
ಬಿಟ್ಟಾವ, ನಮ್ಗೆ ಕೇಳೇ ಇಲ್ಲ. ನೋಡ್ರಿ ಇಲ್ಲಿ ಎಷ್ಟು ಮಂದಿ ಹೊಂಟ್ರ. ಎಷ್ಟು ಮಂದಿ ಅದಾರ ನೋಡ್ರಿ ಇಲ್ಲಿ. ಹಾಂ, ನನಗೆ ಗೊತ್ತಿತ್ತು ಕಳ್ಕೊಂತಿ ಅಂತ. ಬಾ, ಮೊಬೈಲಲ್ಲಿ ಐತಿ ನೋಡಿ. ಈಗ ಎಷ್ಟು ಜನ ಅದಾರಂದ್ರೆ 28ನೇ ತಾರೀಕಿಗೆ ಏನು ಕಾಲು ತುಳಿತಾತ ಅವಾಗ ಎಷ್ಟು ಜನ ಇರ್ಬೋದು. ಇನ್ನೂ ಇಲ್ಲಿ ಇಷ್ಟು ಅದಾರ. ಇಲ್ಲಿ ಹಿಂಗೆ ಅಪ್ ಹೋಗಿ ಮತ್ತು ಡೌನ್ ಇಳಿಬೇಕು, ಅಲ್ಲಿ ಎಷ್ಟು ಅದಾರ. ಸೊ ಇಲ್ಲಿ ಒಂದು ಪೂರ ಗ್ಯಾಂಗ್ ನೋಡ್ರಿ, ಇಲ್ಲಿ ದಾರ ಕಟ್ಕೊಂಡೆ ಯಾರು ಕಳ್ಕೊಬಾರ್ದು ಅಂತಂತೇಳಿ ಗೈಡ್ ಮಾಡ್ಕೊಂತುಂಟ್ರಿ. ಇದು ಇಲ್ಲಿ ನಂದಿ ದ್ವಾರ ಅಂತ ಮಾಡ್ಯಾರ, ಇದನ್ನ ಎಂಟ್ರಿ ಆಗ್ಬೇಕು. ಇಲ್ಲಿ ಸಿಕ್ತು ಜಾಗ. ಸೊ ಇಲ್ಲಿ ಟೆಂಟ್ ಹಾಕ್ತಿದ್ದೀವಿ. ನಾವು 5 ಮೆಂಬರ್ಸ್ ಇರೋದ್ರಿಂದ 2 ಟೆಂಟ್ ತೊಗೊಂಬಂದಿದ್ವಿ. ಸೊ ಈಗ 1 ಟೆಂಟ್ ಹಾಕಿದ್ರು, ರೆಡಿ ಆಯಿತು. ಸೊ ಇನ್ನೊಂದು ಟೆಂಟ್ ಹಾಕ್ತಿದ್ದಾರೆ. 1 ಟೆಂಟ್ ಸೆಟಪ್ ಆಗೈತಿ, ಇನ್ನೊಂದು ರೆಡಿ ಮಾಡ ಅಂತೀವಿ. ಮಾಡೋಣ ಒಳಗೆ ಹಾಸ್ಕೊಳ್ಳಿ ಮತ್ತೆ. ಓಕೆ. ಸೊ 2 ಟೆಂಟ್ ಸೆಟಪ್ ಮಾಡಿದ್ವಿ. ಆ ಕಡೆ ಅವ್ರು 3 ಜನ ಮುಕ್ಕೊಂಡ್ರ, ಈ ಕಡೆ ನಾವು ಮುಕ್ಕೊಂಡೇವಿ. ಈಗ ಕರೆಕ್ಟ್ ಟೈಮ್ ಆಗಿದ್ದು 2:30 ಗಂಟೆ ಆಗೈತಿ. 5 ಗಂಟೆಗೆ ಕೇಳ್ಬೇಕಂತ ಪ್ಲ್ಯಾನ್ ಮಾಡಿ ಈಗ ಮುಕ್ಕೊಂಡೆ. ಒಂದು 2.5 ತಾಸು ನಿತ್ತಿ ಮಾಡೋಣಂತ. ಈಗ ಜರ್ನಿನೂ ಮಾಡ್ಯಾವಲ್ಲ, ಟಯರ್ಡ್ ಆಗ ಅಂತಿತ್ತು. ಸೊ ಈಗ ಮುಕ್ಕೊಂಡು ಬೆಳಗ್ಗೆ 5 ಗಂಟೆಗೆ ಸಿಗ್ತೇನೆ. ಈಗ ಫುಲ್ ಕ್ರೌಡ್, ಮತ್ತು ರಿಟರ್ನ್ ಬರೋದು ಜಾಸ್ತಿ, ಹೋಗೋದು ಎಲ್ಲ ಜಾಸ್ತಿ ಆಗ್ಬಿಟ್ಟೈತಿ. ಇಲ್ಲಿ ಟೀ ಬ್ರೇಕ್ ಆಗ ಅಂತೈತಿ. ಈಗ ಸ್ನಾನಕ್ಕೆ ಹೊರಟಿದ್ದೀವಿ. ಸೊ ನಾವು ಬಂದಾಗ ರಶ್ ಇತ್ತು, ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಈಗ ಸ್ನಾನಕ್ಕೆ ಹೋಗ್ತಿದ್ದೀವಿ. ಆದ್ರೂ ತುಂಬ ಕ್ರೌಡ್ ಇದೆ. ಬನ್ನಿ ನೋಡೋಣ ಅಲ್ಲಿ. नहीं 200 कर रहे, करेक्ट है, 2 ले रहे. ಇದು ಕ್ಯಾನು, ಇದು 200 ಅಂತ, ಇದು 150 ಅಂತ. ದೊಡ್ಡ ರೇಟ ಚೂಡ ಅಂತಾರಲ್ಲ. ಈಗ ಜಸ್ಟ್ ಬಂದೇವಿ. ಕ್ರೌಡ್ ನೋಡ್ಬೋದು ನೀವು. ಅಲ್ಲಿ ನಿಂತವ್ರ ಭಾಳ ಅದಾರ, ಒಳಗೆ ಕಮ್ಮಿ ಅದಾರ. ಅಲ್ಲಿ ಬರಾಕ ತ್ರಾಸ ಆಕೈತಿ. ಈಗ ನಾವು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಆ ಕಡೆ ಬರ್ರಿ. ಸ್ಟಾರ್ಟ. ಸ್ನಾನ ಮಾಡ್ಕೊಂಡು ನೋಡಿ ಪಾಪ. ಈಗ ಯಾಕೆ ಕೈತ್ಲ ಮುಣಿಗೆ ಬಿಡ್ತಿರ್ಲಿ ಈಗ ಸದ್ಯ. ಡೀಪ್ ಇಲ್ಲ, ಅದೇ ಹೆದರಿಕೆ ಬಂತಂದು ಹಂಗೆ ಮಾಡಿಸ್ತಿತ್ತದು. ಸೊ ಈಗ ಹೊರಗೆ ಹೊಂಟೇವಿ. ಮಮ್ಮಿ ಒಬ್ರು ಇದಾರೆ, ಮಮ್ಮಿನೊಂದು ಕರ್ಕೊಂಡ್ಬರ್ಬೇಕು. ಬರ್ರಿ ಎಲ್ಲಾರು ತಂಬ. ಇಲ್ಲ ನಾ ಕೈ ಹಿಡ್ಕೊತೀನಿ. ಓಲೆ ಇನ್ನೊಂದ್ಸತಿ ಅಡಿ ಬೇಡ. ಸೊ ಎಲ್ಲರೂ ರೆಡಿ ಆದ್ವಿ. ಇಲ್ಲಿ ಒಬ್ರು ತಾತ ನೋಡ್ರಿ, ಕೈ ನಡಗಿದ್ರು ಎಷ್ಟು ನೀಟಂಗ ಅಂತಾರ ಅವ್ರ.
शीघ्र घाट खाली करें और भी स्नान करें। अनावश्यक रूप से स्नान घाट पर न बैठे। जो भी लोग स्नान कर चुके हैं तो जगह जगह जो आप लोग बैठे हैं उठिए और चलते फिरते नजर आए। अनावश्यक रूप से स्नान है जंगम द्वार से है वास्तुनाथ अशाखा की कैसे नजर आए। अनावश्यक रूप से स्नान घाट पर न बैठे न खड़े हो। सभी श्रद्धालु से आग्रह है अपने सामान की सुरक्षा स्वयं करें। गंगा मैया में साबुन और शैम्पू का इस्तेमाल न करें। कपड़े को न छुए। ಹುಡುಗಿ ಯಾರ ಬಿದ್ರೆ ಹುಡುಗಿ ಅಂತ ಬೀಳಾರ್ದಂಗೆ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವ್ರ. ಲಗೇಜ್ ನೋಡ್ರಿ ಇಲ್ಲಿ ಯಾಪುರ ವರ್ಷರ ರಾತ್ರಿ ಬೆಚ್ಚಾಗ ಮಕ್ಕೊಂಡ್ರಿಲ್ಲ ಗೊತ್ತಿಲ್ಲ ಇಲ್ಲಿ ಕೇಳಿಸ್ತೈತಿಲ್ಲ. ಚಳಿ ಅಂದ್ರೆ ಚಳಿ ಐತೆ. ಇಲ್ಲ ಇವ್ರು ಆರಾಮ್ ಮಕ್ಕೊಂಡ್ರ ನೋಡ್ರಿ ಇಲ್ಲಿ ಎಲ್ಲ ಲಗೇಜ್ ನನ್ನ ಮ್ಯಾಗ ಹೊರಿ ಆರಾಮ್ ಮಕ್ಕೊಂಡ್ರ ಅವ್ರ. ಗೊತ್ತಾ ಹಾಂ ಫ್ರಂಟ್ ಓಪನ್ ಮಾಡ್ಬಿಟ್ಟು ಹೋಗ್ಬಿಟ್ಟಾಳೆ ಹೊರಗಡೆ. ಹಾಂ ಎಂತ ಚಳಿ ಅಂತಿಲ್ಲ ಸುಧಾರಿಸ್ಕೊಳಕ್ಕೆ 1 ತಾಸು ಬೇಕಾಯ್ತು. ಚಳಿ ಆಯ್ತು ಈಗ ಹೊಂಟೇವಿ ಲಗೇಜ್ ಇಟ್ಟು ಬಂದು ಮತ್ತೆ ಅಡ್ಡಾಡೋದೈತಿ. कई स्मूथ है मिला लो दीदी से काटेगा ना डराओ नहीं वो हाथ ही मिलाएगा आपको उधर भी हाथ मिलाएगा। ಸೊ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಲಗೇಜ್ನೆಲ್ಲ ಕಾರಲ್ಲಿಟ್ಟು ಈಗ ಅಗೋರಿಗಳೇನಿರ್ತಾರಲ್ವ ಸೊ ಆ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ. ತುಂಬ ಕ್ರೌಡ್ ಇದೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಕಿಲೋಮೀಟರ್? ಬೆಳಗ್ಗೆ 2 ಕಿಲೋಮೀಟ್ರ್ ಬಂದೇವೆ ಕೆಳಗೆ. ಈಗ ಮತ್ತೆ 2 ಕಿಲೋಮೀಟ್ರ್ ಅಲ್ಲೇ ಹೊಂಟೇವೆ. ಯಾಕಂದ್ರೆ ಲಗೇಜ್ ಭಾಳ ಆಗಿದ್ದಲ್ಲ ಲಗೇಜ್ ಇಟ್ಟು ಬಂದ್ರೆ ಅಂತ ಲಗೇಜ್ ಅಂತೂ ತಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿಗೆ. ಸೊ ಹಂಗಾಗಿ ಲಗೇಜ್ ಎಲ್ಲ ಮೇಲ್ಗಡೆ ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಬಿಟ್ಟು ಬಂದ್ವಿ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ. ಸೈಕಲ್ ಸವಾರಿಲಿ ಹೋಗ್ತಿದ್ದೀವಿ. ಇನ್ನು ಫ್ಲಾಗ್ ಎಲ್ಲ ಹಿಡ್ಕೊಂಡು ಹೆಂಗ್ ಹೋಗ್ತಿದ್ದಾರೆ ಜನ. ಬರ್ತಾ ಬರ್ತಾ ಜನ ಕಡಿಮೆ ಆಗ್ತಾರೆ ಅಂದ್ರೆ ಇನ್ನು ಜಾಸ್ತಿನೇ ಆಗ್ತಿದ್ದಾರೆ ಇಲ್ಲಿ. ಎಷ್ಟು ಕ್ರೌಡ್ ಇದೆ. ಸೊ ನೋಡಿ ರಿವರ್ ಇಂದ ಈ ತರ ವ್ಯೂ ಕಾಣುತ್ತೆ. ಸುಮಾರು 12 ಕೃತಕ ಬ್ರಿಡ್ಜ್ ಅನ್ನ ತಯಾರಿಸ್ಯಾರ ಈ ಮಹಾಕುಂಭಕ್ಕಾಗಿ. ಈಗ ಅದ್ರ ಮ್ಯಾಗ ಹೊಂಟೇವಲ್ಲ ನಾ ಈಗ ಹೋಗ್ತಾ ಇರೋದು ಅದ್ರ ಮೇಲೆ. ಹಿಂದ್ ಕಾಣ್ತೈತಿ ನಿಮ್ಗೆಲ್ಲ ಕಾಣ್ತೈತಿ ನೋಡ್ರಿ. ಇದು ಬ್ರಿಡ್ಜ್ ಮಾಡಿದ್ದು ಸಿಲಿಂಡರ್ ಟ್ಯಾಂಕ್ ಇದ್ದಂಗೆ ಐತಿ ಬಿಡುತ್ತಲ್ಲ. ನೀವು ನೋಡ ಅಂತಿರ್ಲಿ ಈಗ ಇದು ಪೂರ ಅಗೋರಿಗಳು ಇರ್ತಾರೆ ಇಲ್ಲಿ. ಸೊ ಎಲ್ಲ ಅಗೋರಿಗಳ್ದು ಈಗಂತೂ ಇಲ್ಲ. ಸ್ವಲ್ಪ ಜನ ಅದಾರ. ನಾವು ಇಷ್ಟೊತ್ತಿನ ಮಟ್ಟ ಹುಡುಕಾಡಿದ್ವಿ ಸಿಗ್ಬೇಕಂದ್ರೆ. ಸೊ ಇಲ್ಲೇ ಪೂರ ಅಗೋರಿಗಳ್ಗೆ ಇಲ್ಲೇ ಟೆಂಟ್ ಹಾಕ್ಕೊಟ್ರ. ಇವರ ಬಾಬಾಗಳು ಫೇಮಸ್ ಆಗಿದ್ದು ಮುಳ್ಳಿನ ಮ್ಯಾಗ ಮುಕ್ಕೊಂತಾರಲ್ಲ. ನಾನು ನ್ಯೂಸ್ ಒಳಗೆ ನೋಡಿದ್ದೆ. ಇವತ್ತು ರಿಯಲ್ ನೋಡ ಅಂತೀನಿ. ನಾವು ಹೋಗಿ ಟೈಮಿಂಗ್ ಏನು ಕರೆಕ್ಟ್ ಇದ್ದಿದ್ದಿಲ್ಲ. ಏನು ಸಾಧುಗಳಂತೂ ಯಾರು ಇದ್ದಿದ್ದಿಲ್ಲ ಅಲ್ಲಿ. ಒಬ್ಬರು ಇದ್ರೆ ಅವ್ರೇನು ನಂಗೆ ಗೊತ್ತಾಗಲಿಲ್ಲ. ಬಟ್ ಯಾರಂತರೂ ಇದ್ದಿದ್ದಿಲ್ಲ ನನ್ನ ಪ್ರಕಾರ. ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟಾರ ಅನ್ನಿಸ್ತು. ಈಗ ಸೀದಾ ಹೋಗುನ್ ಬರ್ರಿ ಗಾಡಿ ಕಡೆ. ಮತ್ತೆ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ವೆಹಿಕಲ್ಸ್. ಬೆಂಗಳೂರ್ದಾ ಮತ್ತೆ ಇದ್ರದ್ದು ಪ್ರಯಾಗ್ರಾಜ್ದು. ಮತ್ತೆ ಅದನ್ನು ಹೇಳ್ಬೇಕು. ಈಗ ತಾನೇ ಪ್ರಯಾಗ್ರಾಜಿಂದ ವಾರಣಾಸಿಗೆ ಹೋಗೋಣ ಅಂತ ಒಂದು 15 ಕಿಲೋಮೀಟರ್ಸ್ ಅಷ್ಟೇ ನಾವು ಟ್ರಾವೆಲ್ ಮಾಡಿದ್ದು. ಅದಕ್ಕೆ 2 ಅವರ್ ಬೇಕಾಯಿತು. ಸೊ ನೀವು ನೋಡ್ತಿರ್ಬೋದು ಆ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅದಕ್ಕೆ ಸೈಡ್ಗೆ ಹಾಕಿದ್ವಿ ಗಾಡಿನ. ಫುಲ್ ಟ್ರಾಫಿಕ್ ಆಗಿಬಿಟ್ಟೈತಿ. ಯಾವ ಮೂಮೆಂಟ್ ಇಲ್ಲ ಏನಿಲ್ಲ. 2 ಸೈಡ್ ರೋಡು ಪ್ಯಾಕ್ ಮಾಡಿಬಿಟ್ರು.
ಹಿಂಗಾದ್ರೆ ಮುಗೀತು, ನಾವು 2 ದಿನನೇ ಬೇಕು ಮತ್ತು ಮುಂದೆ. ಚಳಿ ಹೆಂಗಿದೆ ಗೊತ್ತಾ, ಭಾಳ ಯಾರಾದರೂ ಬಂದರೆ 2 ಜಾಕೆಟ್ ಇಟ್ಕೊಂಬನ್ನಿ. ಅದು ಪಫ್ ಜಾಕೆಟ್ ಯೂಸ್ ಮಾಡಿದ್ರೆ ಓಕೆ, ಇದು ಹಾಕೊಂಡ್ರೂ ಇನ್ನೂ ಚಳಿ ಆಗ್ತೈತೆ ನನಗೆ ಫುಲ್. ಸೊ ಇಲ್ಲಿ ಟ್ರಾಫಿಕ್ ಇದ್ದಿದ್ದಕ್ಕೆ ಏನು ಮೂಮೆಂಟ್ ಆಗ ಅಂತಿದ್ದಿಲ್ಲ, ಗಾಡಿ ನಾವು ಗುದ್ದಾಡಿದ್ವಿ. ಅದಕ್ಕೆ ಸುಮ್ಮನೆ ಇಲ್ಲಿ ನಾನು ಹಿಂದೇನು ನೋಡ ಅಂತಿರಲ್ಲ. ಇದು ಈ ಅಂಗಡ್ಯಾಗ ಅಂಕಲ್ ಏನೋ ಅಡುಗೆ ಮಾಡ್ತೀವಿ ಅಂತಂತಂದ, ಅವಂಗ ಹೇಳಿ ಒಂದು 5 ಮಂದಿಗೆ ಅಡುಗೆ ಮಾಡಪ್ಪ ಅಂತಂತ ಹೇಳಿ ಸುಮ್ಮ ಇಲ್ಲೇ ಊಟ ಮಾಡಿ ಈ ಟ್ರಾಫಿಕ್ ಕ್ಲಿಯರ್ ಆಗೋ ಮಟ್ಟ ನೋಡ್ಕೊಂಡು ಆಮ್ಯಾಗ ಬಿಡ್ಬೇಕಂತಂತ ಹೇಳಿ ವಿಚಾರ ಮಾಡೀವಿ. ಬರೀ ಅಂಕಲ್ ಅಡುಗೆ ಭಾರಿ ಮಾಡ ಅಂತಾನೆ, ಒಲಿ ಮ್ಯಾಗ ಮಾಡ ಅಂತಾನೆ, ತೋರಿಸ್ತೀನಿ. ಅಡುಗೆ ರೆಡಿ ಮಾಡಿ ಕೊಟ್ಟ ಮನೇಲಿ. ಚಪಾತಿ ಇಟ್ಟಿಟ್ಟದ ಓಯ್ ಚಲೋ ಮಾಡ್ಯಾನಿಲ್ಲ. ಚಳಿ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಏನಪ್ಪ ಅಂದ್ರೆ ಈಗ ಚೆಕ್ಔಟ್ ಮಾಡಿದ್ವಿ ನಾವು ರೂಮ್. ಗಾಡಿ ನೋಡ್ಬೋದು ನೀವು ಎಷ್ಟು ಧೂಳು ಆಗೈತಿ. ಇಲ್ಲಿ ಧೂಳ ಸಾಕಾಗಿ ಹೋಗ್ಬಿಟ್ಟೈತಪ್ಪ, ಏನು ಧೂಳ. ಸೊ ಈಗ ಇಲ್ಲಿ ನಿಂತ್ರ ಸಚಿನ್ ವಾಶ್ ಮಾಡಿ ವಾಶ್ ಮಾಡ್ಕೊಂಡು ವಾರಣಾಸಿಗೆ ಹೋಗ್ಬೇಕು. ವಾರಣಾಸಿಗೆ ಮಾತಾಡೈತೆ ರೂಮ್, ಅದ್ರ ಹೋದ್ಮ್ಯಾಗ ನೋಡ್ಬೇಕು ರಶ್ ಐತನ ಅಂತಾರೆ. ಬರ್ರಿ ಮತ್ತೆ ಹೋಗೋಣಂತ. ಬ್ರೇಕ್ಫಾಸ್ಟು ರೆಡಿ ಆಗಂತೈತೆ ಒಳಗೆ, ಅದನ್ನೂ ತೋರಿಸ್ತೇನೆ. ರೆಡಿ ಆಗೈತೇನ? ರೆಡಿ ಆಗ್ತಿದೆ. ಉಪ್ಪಿಟ್ಟು ಯಾಕೆ ಮಾಡಂತಿ? ಚಳಿ ಹೆವಿ ಐತೆ, ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ. ಅಲ್ಲ, ಇಲ್ಲಿ ತಿನ್ನಕ್ಕೆ ಆಗವಲ್ದು ಅಂತಂತೇಳಿ. ಇಲ್ಲಿ ತಿನ್ನಕ್ಕೆ ಆಗ್ತಿಲ್ಲ ಅಂತಾನು, ಅಂದರೆ ಚಳಿನೂ ಜಾಸ್ತಿ ಆಗಂತ. ಚಳಿಗೆ ಉಪ್ಪಿಟ್ಟಿಗೆ ಏನು ಸಂಬಂಧ? ನೆಗಡಿ ಆಗ್ಬಿಟ್ಟೈತೆ ಎಲ್ಲರಿಗೂ, ಸ್ವಲ್ಪ ಬಿಟ್ಕೊಳ್ಳಿ ಅಂತ ನೋಡಿ. ಓ ಬಿಸಿ ತಿನ್ಬೋದು ಅಂತ. ಆಯ್ತು. ಸೊ ಎಲ್ಲ ರೆಡಿ ಮಾಡಿ ತೊಗೊಂಬಂದ್ಲು. ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಏನು ಅಂದರೆ, ಹಿಂಗೆ ಬಂದಾಗ ನಾವೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ಹೇಳ್ತೀನಿ. ಊಟ ನಿಜವಾಗ್ಲೂ ನಮಗೆ ಸೆಟ್ ಆಗಲಿಲ್ಲ. ಸೊ ಇವಾಗ ನೋಡಿ ಎಷ್ಟು ಹಾಕಿದ್ದೀನಿ, ಎಲ್ಲ ಖಾಲಿ ಮಾಡ್ತಾರೆ. ಆಯಿತು. ಸೊ ಇದು 2ನೇ ಇನ್ಸಿಡೆಂಟ್. ವಾರಣಾಸಿ ಒಳಗೆ ಹೋದ್ಗುಟ್ಲೇನೋ ಒಂದು ಟಾಮ್ ಹೆಂಗೆ ಎದ್ದು ನಿಂತೈತೆ ನೋಡ್ರಿ. ಇಲ್ಲಿ ಒಳಗೆ ಅದ್ರೋಗಿದ್ದಿದ್ದು ಕ್ಲೌಡ್ ಎಲ್ಲ ಬಂದು ನಮ್ಮ ಕಾರಿಗೆ ಬಿಡಿತ್ತು. ಬಡದ್ಬಿಟ್ಲೇನೋ ಕಾರಿಗೆ ಏನಾರ ಆಗೈತೇನೋ ಅಂತಂತ ನೋಡಕ್ಕೆ ಮತ್ತೆ ಒಳ್ಳೆ ನಾನೇ ಗಾಡಿ ಬಿಟ್ಟು ಹೇಳಿದೆ. ಅವನು ಹೇಳಿದ ಸ್ವಲ್ಪ ರಿವರ್ಸ್ ತೊಗೊಂಡ್ವಿ. ನಮ್ಮ ಲಕ್ ಚಲೋ ಇತ್ತು, ಏನಾಗಿದ್ದಿಲ್ಲ. ಡ್ಯಾಶ್ ಕ್ಯಾಮ್ನಾಗ ರೆಕಾರ್ಡ್ ಆಗಿತ್ತು. ಅದು ಹೋಗಿ ಹೇಳೋದು ನೋಡಿದ ನಂತರ ಏನಾಗಿದ್ದಿಲ್ಲ. ಸುಮ್ಮನೆ ನಿಂತ್ವಿ ನಾವು ಎಲ್ಲ ತೆಗಿಮಟ್ಟ. ತೆಗೆದಾಗಿಂದ ಸೀದಾ ನಮ್ಮ ಗಾಡಿ ತೊಗೊಂಡು ನಾವು ರೈಟ್ ಇದ್ವಿ ನಾವು ಗುಡಿ ಕಡೆ. ಇದು ಆಟೋನಾಗ ಬಂದು ಇಳಿದ್ವಿ. ಈಗ ಇಲ್ಲಿಂತ್ರ ಮುಂದೆ ಹೋಗ್ಬೇಕಂದ್ರೆ ನೀವು ಇನ್ನೂ 1.5 ಕಿಲೋಮೀಟ್ರ್ ಐತಿ. ಆದ್ರೆ ಅದಕ್ಕೆ ಈ ಆಟೋ ಕೇಳ್ಬೇಕಂತ ನಾವು. ಇಲ್ಲಿ ಏನು ತೊಳ್ಕೊಂತ ಉಂಟಾನಲ್ಲ ಸೈಕಲ್, ಈ ಆಟೋ ಹೋಕ್ಕೋ ಅಂತ ಇವ್ರಿಗೆ ಮಾತಾಡಿ ಹತ್ತಿರನ ಅಂತಾರಲ್ಲ. ಸಂಧ್ಯಾ ಅಬ್ಸರ್ವ್ ಮಾಡಿರಿ, ಏಟದು ಇದ್ರೊಳಗೆಲ್ಲ ಮಾರ್ಕೆಟ್ ಐತಿ. ಇಷ್ಟ್ರಾಗ ಅಂಗಡಿಯಲ್ಲಿ